ಮತ್ತು ಗೈಸ್ ಇದನ್ನು ಸೇಂಬು ಅಂತ ಕರೀತಾರೆ. ಫೋಟೋ ತೋರಿಸ್ತೀನಿ ರೀ. ಈ ಥರ ಬರ್ತದೆ ಅದರದ್ದು ಗೆಡ್ಡೆ, ನೋಡ್ಕೊಳ್ಳಿ. ಇನ್ನು 2 ಎಕರೆಗೆ ಬಾಕಿ ಐತೆ ಹಾಕೋದು, ಹಾಕಬೇಕು. ಅದು ಯಾವುದು ಅಂದರೆ ಯಾವ ಜಮೀನ್ದು ಅದಕ್ಕೂ ಹಾಕ್ಬೇಕು. ಅದು 2 ಎಕರೆ ಬಾಕಿ ಐತಿ. 2 ಎಕರೆಗೆ ಹಾಕೈತೆ. ಇನ್ನು ಇವತ್ತು ಹೋಗ್ಬಿಟ್ಟು ನೆಕ್ಸ್ಟ್ ಇನ್ನೊಂದು 2 ವಾರ ಮುಗಿಸ್ಕೊಂಬರ್ಬೇಕು. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಗೊಬ್ಬರ ಹಾಕಬೇಕು. ಹಾಕೋದು ಹಿಂಗೆ ಅಂತ ತೋರಿಸ್ತೀನಿ. ಈಗ ಸದ್ಯಕ್ಕೆ ಈಗ ಸಿಂಪಲಾಗಿ ಹಾಕೈತಿ. ಈಗ ಅದಕ್ಕೆ ಈ ಜಮೀನಿಗೆ ಹಾಕೈತೆ 2 ಎಕರೆಗೆ. ಈಗ ಈ 2 ಎಕರೆಗೆ ಹಾಕಬೇಕು. 2 ಎಕರೆಗೆ ನೀಟಾಗಿ ಗೊಬ್ಬರನೂ ಹಾಕಬೇಕು. ಜೊತೆಗೆ ಗೊಬ್ಬರನೂ ತರಿಸ್ಬೇಕು. ಗೊಬ್ಬರಕ್ಕಿಂತ ಫಸ್ಟ್ ಅದನ್ನು ಔಷಧಿ ಸುತ್ತ ಹಾಕ್ಬಿಟ್ಟು ಆಮೇಲೆ ಗೊಬ್ಬರ ಹಾಕಿದ್ರೆ ಅಷ್ಟೇ. ಅದನ್ನು ಮುಗಿಸ್ಬಿಟ್ಟು ಹೋಗೋದು. ಇಲ್ಲೊಂದು ಯಾವುದೋ ಒಂದು ಫಾರ್ಮ್ ಮಾಡೋರಂತೆ, ಕೋಳಿ ಫಾರ್ಮ್ ಹೆಂಗೆ ಮಾಡೋರು ಏನಿರುತ್ತೆ ಅಂತ ನೋಡ್ಕೊಂಡು ಇನ್ನೇನು ಹೊರಡೋದು. ಹಿಂಗಂದರೆ ಅದು ಇನ್ನೇನು ಅಂಥದ್ದೇನಲ್ಲಿ ಒಳಗಡೆನೇನು ಇಟ್ಟಿಲ್ಲ ಅವರು. ನಾವು ಅಲ್ಲಿ ಒಳಗಡೆನೇ ಹೋಗಿಲ್ಲ, ನಮ್ದಲ್ವಲ್ಲ. ಅದಕ್ಕೆ ರೋಡಲ್ಲೇ ನೋಡ್ಕೊಂಡು ರೋಡಿಂದನೇ ಒಯ್ತಾಯಿದ್ದೀವಿ ಮನೆ ಕಡೆಗೆ. ಮನೆಯಿಂದ ಈಗ ಫ್ರೆಶ್ ಆಗಿ ಪೂಜೆ ಮಾಡಿಬಿಟ್ಟು ದೇವ್ರಿಗೆ, ನಮ್ಮ ಇದರಲ್ಲೇ ದೇವರೈತೆ ಅದ್ರದ್ದೊಂದು ಕ್ಲಿಪ್ ಹಾಕ್ತೀನಿ. ಅಲ್ಲೊಂದು ಪೂಜೆ ಮಾಡಿಬಿಟ್ಟು ಪಕ್ಕಂತ ಮೈಸೂರು ಕಡೆಗೆ ಜರ್ನಿ. ಇನ್ನು ಮಳೆ ಬಂದುಬಿಟ್ರೆ ಕಷ್ಟ. ಪೂಜೆ ಎಲ್ಲ ಮಾಡೈತಿ. ಈಗ ಎಲ್ಲ ಪೂಜೆ ಎಲ್ಲ ಮಾಡಾಯಿತು. ಇನ್ನೇನು ನೆಕ್ಸ್ಟ್ ಮೈಸೂರಿಗೆ ಬರೋದು.